ನಮಸ್ಕಾರ ಎಲ್ಲರಿಗೂ ಭಾವಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ರವೆ ಇಡ್ಲಿ. ರವೆ ಇಡ್ಲಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ 4 ಗ್ಲಾಸು ಸಣ್ಣ ಗ್ಲಾಸಲ್ಲಿ 4 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಒಂದು ಗ್ಲಾಸು ಉದ್ದಿನ ಕಾಳು ಮತ್ತು 1 ಗ್ಲಾಸು ಅವಲಕ್ಕಿ. ಇದನ್ನು ರಾತ್ರಿನೇ ನೆನೆಸಿಟ್ಕೊಂಡು ಬೆಳಗ್ಗೆ ರುಬ್ಬಿಟ್ಕೊಂಡಿದ್ದೀನಿ. ಉದ್ದಿನ ಕಾಳನ್ನ ನುಣ್ಣಗೆ ರುಬ್ಕೋಬೇಕು, ಅವಲಕ್ಕಿನ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಸೊ ನೀವಿಲ್ಲಿ ನೋಡ್ಬೋದು ರುಬ್ಬಿಟ್ಕೊಂಡಿದ್ದೀನಿ. ಈ ಥರ ಇರಬೇಕು ದಪ್ಪಗೆ. ಇಲ್ಲಿ ಮೊಸರು 2 ಗ್ಲಾಸ್ ಮೊಸರು ತೊಗೊಂಡಿದ್ದೀನಿ. ತುರಿದಿಟ್ಕೊಂಡಿರೋ ಕ್ಯಾರೆಟು, 1 ಗರಿ ಕರಿಬೇವು, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಗೋಡಂಬಿ. ಈಗ ಒಂದು ಪಾತ್ರೆಗೆ ನಾನೊಂದು 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದೆಲ್ಲ ಹುರ್ಕೋಬೇಕು. ಈಗ ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಿದ್ದಂಗೆ ಈಗ ಜೀರಿಗೆ ಹಾಕುತ್ತೀನಿ. ಈಗ ಸ್ವಲ್ಪ ಹಿಂಗ ಹಾಕ್ತೀನಿ. ಕಡಲೆಬೇಳೆ, ಗೋಡಂಬಿ ಇದೆರಡನ್ನೂ ಹಾಕಿ ಸ್ವಲ್ಪ ಬ್ರೌನಿಷ್ ಆಗೋ ಥರ ಹುರ್ಕೋಬೇಕು. ಕರಿಬೇವು ಹಾಕ್ತಾಯಿದ್ದೀನಿ. ತುರಿದಿಟ್ಕೊಂಡಿರೋ ಕ್ಯಾರೆಟು ಇದನ್ನು ಹಾಕಿ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಉಪ್ಪು, ಈಗ ಇಲ್ಲಿ 4 ಗ್ಲಾಸ್ ರವೆ ತೊಗೊಂಡಿದ್ದೀನಲ್ಲ, ಈ ರವೆನೂ ಹಾಕಿ ಸ್ವಲ್ಪ ಹುರ್ಕೋಬೇಕದನ್ನ ರವೆನ. ಇದನ್ನೆಲ್ಲ ಹುರ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೆ ಇಟ್ಕೋಬೇಕು. ತಣ್ಣಗಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ತೋರಿಸಿದ್ನಲ್ಲ, ರುಬ್ಬಿಟ್ಕೊಂಡಿರೋದು ಪ್ಲಸ್ ಮೊಸರು 2 ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೋಬೇಕು. ಜೊತೆಗೆ ನಾನು ಅದಕ್ಕೆ ಈನೋ ಹಾಕ್ತಿದ್ದೀನಿ. ನಾನಿಲ್ಲಿ ಅಡುಗೆ ಸೋಡಾ ಏನು ಯೂಸ್ ಮಾಡ್ತಿಲ್ಲ, ಅದ್ರ ಬದಲು ಈನೋ ಹಾಕ್ತೀನಿ. ಈಗ ನೋಡಿ ಎಲ್ಲ ಕಲಸಿಟ್ಕೊಂಡಿದ್ದೀನಿ. ಇಲ್ಲಿ ಇದನ್ನು ಇಡ್ಲಿ ಪ್ಲೇಟ್ಗೆ ಹಾಕಿ ಸ್ಟೀಮ್ ಮಾಡ್ಕೋತೀನಿ. ಒಂದು 15 to 20 ಮಿನಿಟ್ಸು ಸ್ಟೀಮ್ ಮಾಡಬೇಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ನೀವು ಕಲಿಸ್ಕೊಂಡಿರೋದು. ನೋಡಿ ಈಗ ಇಡ್ಲಿ ರೆಡಿಯಾಗಿದೆ. ಎಷ್ಟು ಸ್ಮೂತಾಗಿ ಬಂದಿದೆ ನೀವು ನೋಡ್ಬೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಬೇರೆ ಥರದ ರೆಸಿಪಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.